ಫ್ಲವರ್ ಆಯಿಲ್, ಅರ್ಧ ಕೆಜಿ ಚಿಕನ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಧನಿಯಾ ಪುಡಿ, 1 ಚಮಚ ಖಾರದ ಪುಡಿ, ಅರ್ಧ ಚಮಚ ಗರಂ ಮಸಾಲೆ, 3 ಹಸಿಮೆಣಸಿನಕಾಯಿ, ಅರ್ಧ ಚಮಚ ಜೀರಿಗೆ, 1/4 ಚಮಚ ಜೀರಿಗೆ ಪುಡಿ, 1 ಕಪ್ ಈರುಳ್ಳಿ, ಕೊತ್ತಂಬರಿ, ಬೆಳ್ಳುಳ್ಳಿ. ಆಯುಷ್ಣೇಂದ್ರೇ ನಮಸ್ಕಾರ. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರು ಅಡಿಗೆಗಳು ಸೂಪರ್ ಆಗಿರುತ್ತೆ. ಏನಂತೀರಾ? ಇವಾಗ ಬೌಲ್ ಕೇಳಿದ್ರಿ ತಗೊಳ್ಳಿ. 1 ಕಪ್ ಮೈದಾ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, ಓಕೆ, ಅರ್ಧ ಸ್ಪೂನ್ ಉಪ್ಪು, ಸ್ವಲ್ಪ ನೀರು. ಏನ್ ಮೇಡಮ್ ಅವರೇ ಸಮಾಚಾರ? ಎಲ್ಲ ಹೇಳ್ಬೇಕು ಪ್ರಭು ಶೆಟ್ಟಿ ಅವರು, ನೀವೇ ಏನ್ ಡ್ರೆಸ್ ನಡೀತಾ ತುಂಬಾ ಇದೆ? ಚೆನ್ನಾಗಿದೆ. ಹಾ? ನಿಮ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ಹೌದಾ? ನಿಮ್ ಡ್ರೆಸ್ ನೋಡಿ ಫಿದಾ ಆಗ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ವೆರಿ ಇನ್ನ ಮಚ್. ಸ್ವಲ್ಪ ನೀರು ಹಾಕ್ತಾ ಇದೀನಿ. ನೀರು ಎಷ್ಟು ಬೇಕೋ, ಈಗ ಮಾಮೂಲಿ ಚಪಾತಿ ಮಾಡ್ತೀವಲ್ಲ ಸೇಮ್ ಅಂತ ಈ ಥರ ಡಿಫ್ರೆಂಟ್ ಆಗಿ ಏನಾದ್ರು ಅಡುಗೆ ತಿಂದಿದ್ದೀರಾ? ಚಿಕನ್ ಪರಾಟ ಚಿಕನ್ ಪರಾಟ ತಿಂದಿದ್ದೀನಿ. ಚಿಕನ್ ಪರಾಟ ಆದ್ರೆ ಇದು ಏನೋ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆಯಲ್ವಾ, ಈ ತರ ತಿಂದಿಲ್ಲ. ತಿಂದಿದ್ದೀರಾ? ಇವತ್ತಿನ ಬಿಡಿ ಅಲ್ವಾ? ಈ ಡಿಫ್ರೆಂಟ್ ಆಗಿರೋ ಅಡುಗೆಗಳು ಮಾಡ್ಬೇಕು ಅಂತ ಹೇಗೆ ಹೊಡೆಯುತ್ತೆ ನಿಮ್ಗೆ? ಈ ಪ್ರತಿಯೊಂದು ಅಡುಗೆನೂ ಮೇಡಮ್ ಅವರೇ ಮಲಗಿರೋ ಕನ್ಸಲ್ಲಿ ಬರುತ್ತೆ. ಕನ್ಸಲ್ಲ? ಕನ್ಸಲ್ಲಿ ಬರುತ್ತೆ ನನಗೆ. ನಾಳೆ ಹೋಗಿ ಸವಿರುಚಿನಲ್ಲಿ ಇದೆ ಮಾಡಿ ಏನು ಮಾಡೋಣ ಅಂತ, ಡಿಫ್ರೆಂಟ್ ಆಗಿ ಏನು ಯೋಚನೆ ಮಾಡೋಣ ಅಂತ ಬಂದ್ಬಿಡುತ್ತೆ. ಇವಾಗ ನಾಳೆ ಶೂಟಿಂಗ್ ಅಂದ್ರೆ ಇವತ್ತು ನೈಟೇ ಬಂದ್ಬಿಡುತ್ತೆ. ಏನಪ್ಪ ಮಾಡೋಣ ಅಡುಗೆ ಡಿಫ್ರೆಂಟ್ ಆಗಿ ತೋರಿಸ್ಬೇಕಲ್ಲ ಪ್ರತಿಯೊಬ್ಬರಿಗೂ. ಕನ್ಸಲ್ಲಿ ಅಡುಗೆಗಳಷ್ಟೇ ಬರುತ್ತಾ ನಾನ್ ಬರ್ತೀನ? ಕನ್ಸಲ್ಲಿ ನೀವು ಬರ್ತೀರಾ, ಪ್ಲಸ್ ಸವಿರುಚಿನೂ ಜಾಸ್ತಿ ಬರುತ್ತೆ. ಸವಿರುಚಿಯಲ್ಲಿ ಯಾರು ಬರ್ತಾರೆ ಕನ್ಸಲ್ಲಿ ಮೇಡಮ್? ಅದು ಚಂದ್ರು ಸರ್, ಹಾ ಅವೆಲ್ಲ ಮೇಡಮ್, ಹಾ, ಮತ್ತೆ ಇವರು ಕೃಷ್ಣಪ್ಪ. ಅವ್ರು ಬರ್ಲೇಬೇಕು ಬಿಡಿ. ಕೃಷ್ಣಪ್ಪ ಮತ್ತೆ ಆಬಿಯಾರ್, ಶ್ರೀಧರ್ ಮೂರ್ತಿ, ವಿನಯ್ ಶ್ರೀನಿವಾಸ್, ಪ್ರತಿಯೊಬ್ಬರು ಬರುತ್ತಾರೆ. ನಮ್ಗೇನ್ ಗೊತ್ತಾ, ಸ್ವಲ್ಪ ಚೂರು ಡಿಫ್ರೆಂಟ್ ಆಗಿ ಮಾಡೋಣ, ಏನಪ್ಪ ಮಾಡೋಣ ಅಂತ ಕನ್ಸಲ್ಲೇ ಬಂದ್ಬಿಡ್ತೀವಿ ಯೋಚನೆ. ಇವತ್ತೇ ಡಿಫ್ರೆಂಟ್ ಆಗಿ ಮಾಡೋಣ ಆ ಥರ ಅನ್ಸುತ್ತೆ. ಅದರಿಂದ ಸ್ವಲ್ಪ ಚೂರು ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಲ್ವಾ? ಇನ್ನು ಎಷ್ಟೊತ್ತು ನಿಂತ್ಕೋಬೇಕು? ಮುಗಿಯುತ್ತೆ ಅಷ್ಟೇ. ಈಗ ಇದಕ್ಕೆ ಚೂರು ಎಣ್ಣೆ ಕೊಡಿ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದೇ ಹವ. ಎಲ್ಲಿ ರೀಲ್ಸ್ ಓಪನ್ ಮಾಡಿ, ಶಾರ್ಟ್ಸ್ ಓಪನ್ ಮಾಡಿ, ಯೂಟ್ಯೂಬ್ ಓಪನ್ ಮಾಡಿ, ಎಲ್ಲಾ ಕಡೆ ನಿಮ್ದೆ ಬಂದ್ಬಿಡುತ್ತೆ ಟಕ್ಕಂತ. ಸ್ಟವ್ ಮುಂದೆ ನಿಂತ್ಕೊಂಡು ಲವಿಂದ ಕುಕ್ ಮಾಡಿ ಅಂತ. ನಿಮ್ಮನ್ನ ಸವಿರುಚಿ ನೋಡೋಕ್ಕಿಂತ ಮುಂಚೆ ನನ್ನ ಮಗ ಗ್ರಂಥು ನಿಮ್ಮನ್ನ ಇನ್ಸ್ಟಾದಲ್ಲಿ ಫೇಸ್ಬುಕ್ ಅಲ್ಲೆಲ್ಲ ನೋಡಿದ್ದೀನಿ. ನನಗೆ ಅಡುಗೆದವ್ರು ನೋಡ್ತಾ ಇರ್ತೀನಿ ನಾನು ಅಂತ ಹೇಳ್ತಾ ಇದ್ದಾನೆ. ಅಷ್ಟು ನೀವು ಸದ್ ಮಾಡ್ತೀರಿ ಅಲ್ವಾ? ಫುಡ್ ಅಂದ್ರೆ ಸರಿ ಮಾಡಿ. ಈಗ ಈ ಸೈಡ್ ಇರಲಿ. ಇದು ಬಂದು ಬೋನ್ಲೆಸ್ ಚಿಕನ್. ಇದು ಅಷ್ಟೇ ಉಪ್ಪು ಹಾಕಿ ಅರಿಶಿನ ಹಾಕಿ ಬೇಯಿಸ್ಕೊಂಡು ನೀರಲ್ಲಿ ಬೋನ್ಲೆಸ್ ಚಿಕನ್ನ ನೀರು ಹಾಕಿ, ನೀರಲ್ಲಿ ಚಿಕನ್ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದು. ಇದನ್ನ ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸಲ್ಲಿ ತುರ್ಕೋಬೇಕು. ಹೌದಾ? ಓಕೆ. ಇದು ಬಂದು ಹಾಗೆ ತೋರಿಸ್ತಾ ಇದ್ದೀನಿ. ಬೇಯಿಸಿರೋದು, ಇದು ತುರ್ಕೊಂಡ್ಬಿಡೋದು. ಸರಿನಾ? ಎಣ್ಣೆ ಏನು ಬೇಡವಾ ಈಗ? ಎಣ್ಣೆ ಬಿಸಿ ಹಾಕಿ ಒಂದು 2 ಸ್ಪೂನ್ ಹಾಕಿ ಚಿಕನ್ ಹಾಕ್ತಾ ಇದ್ದೀನಿ. ಒಂದು ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೋಬೋದು. ಆರೋಗ್ಯ ಎಷ್ಟು ಬೇಕು. ಅರ್ಧ ಕೆಜಿ ಚಿಕನ್ ಅನ್ನ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ ಒಂದು 20 ನಿಮಿಷ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಓಕೆ. ಇನ್ನೊಂದು ವಿಚಾರ ಹೇಳ್ತಾರೆ, ನೀವು ಶಾಕ್ ಆಗ್ತೀರಾ ಶೆಟ್ಟಿ. ನನಗೆ ನಿಮ್ಮ ವೈಫ್ ಕಾಲ್ ಮಾಡಿದ್ರು. ಹೌದಾ? ಮನೆಯಲ್ಲೇ ಇರಲ್ಲ ಅವರು ಅಂತ ಹೇಳಿ ಕಾಲ್ ಮಾಡಿದ್ರು. ಬರೀ ರೆಸಾರ್ಟ್ ಅಲ್ಲೇ ಇರ್ತಾರೆ, ಯಾವ ಹುಡುಗಿ ಜೊತೆ ಹೋಗ್ತಾರೋ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಗೊತ್ತದು ಅಲ್ವಾ? ಈಗ ಆಲ್ಮೋಸ್ಟ್ ಸ್ವಲ್ಪ ಎಣ್ಣೆ ಮನೆ ಬಿಟ್ಟ ಶಾಂಪು ಗೊತ್ತಿರೋ ಅವ್ರಿಗೆ. ಆಲ್ಮೋಸ್ಟ್ ಸವಿರುಚಿ ಹೋಗೋವಾಗ ಗೊತ್ತಿರುತ್ತೆ. ಧನಿಯಾ ಪುಡಿ 1 ಸ್ಪೂನ್ ಧನಿಯಾ ಪುಡಿ, ಖಾರಕ್ಕೆ ಎಷ್ಟು ಬೇಕು ಖಾರದ ಪುಡಿ, ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಸ್ಪೂನ್, ಗ್ರೀನ್ ಚಿಲ್ಲಿ ಒಂದೆರಡು, ಸರಿನಾ? ಜೀರಿಗೆ ಅರ್ಧ ಸ್ಪೂನ್ ಜೀರಿಗೆ ಪೌಡರ್ ಕಾಲು ಸ್ಪೂನ್. ಈಗ ಈರುಳ್ಳಿ ಹಾಕೋಣ. ಯಾಕಂದ್ರೆ ಈರುಳ್ಳಿ ಫಸ್ಟೇ ಬಂದು ಎಣ್ಣೆಲಿ ಫ್ರೈ ಮಾಡ್ಕೊತಾರೆ. ಈಗ ನಾವು ಡಿಫ್ರೆಂಟ್ ಆಗಿ ಕೊಡಿ ಫ್ರೈ ಮಾಡೋಣ. ಫ್ರೈ ಮಾಡೋಣ. ಯಾಕಂದ್ರೆ ಈ ಈರುಳ್ಳಿ ಇದೆಯಲ್ಲ, ಈರುಳ್ಳಿ ಬಂದು ಒಂಚೂರು ಜಾಸ್ತಿ ಬಂದ್ಬಿಟ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಅದು ತಿನ್ನೋವಾಗ ಒಂಚೂರು ಟೇಸ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಕೆಲವರು ಏನು ಮಾಡ್ತಾರೆ, ಜನ ಆಯಿಲಲ್ಲಿ ಫ್ರೈ ಮಾಡ್ತಾರೆ. ಬಟ್ ಈ ರೆಸಿಪಿ ಬಂದು ಡಿಫ್ರೆಂಟ್ ಆಗಿ ಈ ಸ್ಟೈಲಲ್ಲೇ ಮಾಡ್ಬೋದು. ನೋಡಿ ಈ ಥರ ಇದನ್ನ ಸ್ನ್ಯಾಕ್ಸ್ ಆಗಿ ತಿನ್ಬೋದು, ಪಲ್ಯನೂ ತಿನ್ಬೋದು,
ಹೆಂಗಿದೆ ನೋಡೋವಾಗ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹೌದು. ಏನು ಸ್ವಲ್ಪ ಎಲ್ಲ ಸಿಂಪಲಾಗಿ ಮಾಡ್ಕೊಬೋದು, ಇದೆಲ್ಲ ಕಷ್ಟವಾದ ಕೆಲಸ ಏನಿಲ್ಲ. ಪ್ರತಿಯೊಂದು ಆ ಥರ ಈ ರೆಸಾರ್ಟ್ ಪ್ರಮೋಷನ್ಸ್ ಎಲ್ಲ ಬರುತ್ತೆ ಫ್ರೀಯಾಗಿ. ಅವ್ರು ಹೇಳ್ತಾರೆ ಸರ್ ಬನ್ನಿ ಸ್ಟೇಬಲ್ ಕೊಡ್ತೀವಿ ಅಂತ, ಬನ್ನಿ ಸರ್ ನಾವು ಸ್ವಲ್ಪ ಅದೇ ಸ್ವಲ್ಪ ಏನೋ ನಾರ್ಮಲ್ ಆಗಿ ಸ್ವಲ್ಪ ಮನೆಗೆ ಇರ್ತೀವಲ್ಲ ಚೂರು ಹೋಗ್ಬೇಡ ಅಂತ ಹೋಗ್ಬಿಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ ಮೇಡಮ್, ಅಷ್ಟೇ ಅಲ್ವಾ? ಅಷ್ಟೇ. ಇದು ಬಂದು ಜಾಸ್ತಿ ಏನು ಬೇರೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಚಿಕನ್ನ ಬೇಯಿಸ್ಕೊಂಡಿದ್ದೀವಿ ಲೈಟಾ, ಸ್ವಲ್ಪ ಲೈಟಾಗಿ ಈ ಮಸಾಲೆ ಅಲ್ವಾ, ಮಸಾಲೆ ಹಾಕಿದ್ದೀವಲ್ಲ ನೋಡಿ, ಮಸಾಲೆಗೋಸ್ಕರ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಆಯಿಲಲ್ಲಿ ಜೀರಿಗೆ, ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಹಾಕಿ ಮಾಡ್ತಾರೆ ಸರಿನಾ. ಈಗ ನಾನೇ ಡಿಫ್ರೆಂಟಾಗಿ ಮಾಡಿದಂತೆ, ನಾವು ತಿನ್ನೋವಾಗ ಈ ಈರುಳ್ಳಿ ಇದರ ಸ್ವಲ್ಪ ಸಿಗುತ್ತೆ ಬಾಯಿಗೆ, ಸ್ವಲ್ಪ ಟೇಸ್ಟ್ ಕರುಮಾಗಿ ಸಿಗುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ, ಎಲ್ಲ ಅಡುಗೆನೂ ಡಿಫ್ರೆಂಟ್ ಆಗಿರ್ಬೇಕು, ನಮ್ಮ ಅಡುಗೆನೇ ಡಿಫ್ರೆಂಟ್ ಆಗಿರ್ಬೇಕು. ಏನಂತೀರಾ? ಅಷ್ಟೇ ಅಲ್ವಾ? ಈಗ ಫೈನಲ್ ಟಚ್ ಯಾವತ್ತೂ ಅಷ್ಟೇ, ಯಾವುದೇ ಅಡುಗೆ ಮಾಡಿ ಪ್ರೀತಿಯಿಂದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಲಾಸ್ಟಲ್ಲಿ ಹಾಕಿ, ಕತೆ ಮುಗೀತು ಅಡುಗೆದು. ಕೈಯಲ್ಲಿ ಯಾವಾಗ ಕೊತ್ತಂಬರಿ ಸೊಪ್ಪು ತಗೊಳ್ತಾರೋ ಆವಾಗ ಮುಗೀತು ಅಡುಗೆ. ಕೊತ್ತಂಬರಿ ಸೊಪ್ಪು ಅಷ್ಟೇ ಜಾಸ್ತಿ ಬೇಯಿಸ್ಬಾರ್ದು. ಸ್ಟವ್ನ ಸಾಂಬಾರು ಮಾಡೋವಾಗ ಸ್ಟವ್ ಆಫ್ ಮಾಡಿ ಲಾಸ್ಟಲ್ಲಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಲಟ್ಟಣಿನ ಕೊಡಿ, ಲಟ್ಟಣಿಗೆ ಕೊಡ್ತೀನಿ. ಈ ಕಡೆ ತವಾ ಇಟ್ಬಿಡ್ತೀನಿ, ಬಿಸಿ ಆಗ್ತಾ ಇದೆ. ಇದ್ರ ಮೇಲೆ ಸ್ವಲ್ಪ ಬೇಕಾ? ಚಪಾತಿ ಮಾಡಕ್ಕೆ ಬರುತ್ತೆ, ರೊಟ್ಟಿ ಮಾಡಕ್ಕೆ ಬರುತ್ತಾ? ಬರುತ್ತೆ, ಪರೋಟ ಮಾಡಕ್ಕೆ ಬರುತ್ತಾ? ಬರುತ್ತೆ. ಈಗ ರೋಲ್ ಮಾಡಿಕೊಂಡು ಇದೀರ ಇಟ್ಬಿಟ್ಟು ಇದೆಲ್ಲ ಬಂದು ಫುಡ್ಡು ಡಿಫ್ರೆಂಟ್ ಆಗಿರುತ್ತೆ, ರೆಡಿಯಾಗಿರುತ್ತೆ ಹಾಕಿದ್ದು. ಇದರಲ್ಲಿ ಮಿಕ್ಸ್ ಮಾಡಿದ ಮಸಾಲೆನ ಕವರ್ ಮಾಡೋಣ. ಆಲೂ ಪರಾಟ ಎಲ್ಲ ಮಾಡೋದಾದ್ರೆ ಆಲೂಗಡ್ಡೆನೆಲ್ಲ ಬೇಯಿಸ್ಕೊಂಡು ಮಸಾಲೆನೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ತೀವಲ್ಲ, ಅದೇ ಥರ ನೀವು ಅದೇ ಥರ ಚಿಕನ್ ಹಾಕೊಂಡಿದ್ದೀರ. ಹೌದು. ಈಗ ಇದನ್ನು ಮತ್ತೆ ಒಂದು ಸಲ ರೋಲ್ ಮಾಡೋಣ. ಬಿಸಿ ಆಯಿತಾ? ಬಿಸಿ ಆಗಿ ಸ್ವಲ್ಪ ಎಣ್ಣೆ ಹಾಕಿ ನೀರು ಹಾಕೋಣ. ಆಯಿತಾ? ನೀವು ಇಲ್ಲಿ ನೋಡ್ಕೊತಾ ಇರಿ, ನಾನು ಇನ್ನೂ ರೆಡಿ ಮಾಡಿ ಆಯ್ತಲ್ವಾ? ಇದ್ರ ಮೇಲೆ ಸ್ವಲ್ಪ ಬಟರ್ ಹಾಕಿ ಉಲ್ಟಾ ಮಾಡಿ, ಸ್ವಲ್ಪ ಇದರಲ್ಲಿ ಕೈಯಲ್ಲಿ ಸ್ವಲ್ಪ ಬಟರ್ ಹಾಕ್ತಾ ಇದ್ದೀವಿ ಈಗ ಚಿಕನ್ ಪರಾಟ ಮೇಲೆ. ಬಿಸಿ ಬಿಸಿ ಚಿಕನ್ ಪರಾಟ ರೆಡಿಯಾಗಿದೆ. ನೀವು ತಿಂದು ಹೇಗಿದೆ ಅಂತ ಹೇಳಿ. ನೋಡಿ ಪ್ರಭು ಶೆಟ್ಟಿ ಅವರೇ, ಪ್ರಭು ಶೆಟ್ಟಿ ಅವರು ಡಿಫ್ರೆಂಟ್ ಆಗಿ ಚಿಕನ್ ಪರಾಟನ ಮಾಡ್ಕೊಟ್ಟಿದ್ದಾರೆ. ಆ ಬೆಣ್ಣೆ ನೋಡಿ ಹೋಗ್ತಾ ಇದೆ, ಬಿಸಿ ಬಿಸಿ ಪರಾಟ ಮೇಲೆ ಬೆಣ್ಣೆ ಜೊತೆಗೆ ತಿನ್ಬಿಟ್ಟು ಹೇಳ್ತೀನಿ ಟೇಸ್ಟ್ ಹೇಗಿದೆ ಅಂತ. ಅದಕ್ಕಿಂತ ಮುಂಚೆ ಪ್ರಭು ಶೆಟ್ಟಿ ಅವರು ಚಿಕನ್ ಪರಾಟನ ಹೇಗೆ ಮಾಡಿದ್ರು ಅಂತ ನೋಡ್ಕೊಂಡ. ಚಿಕನ್ ಪರೋಟ ಮಾಡುವ ವಿಧಾನ: ಒಂದು ಬೌಲ್ಗೆ 1 ಕಪ್ ಮೈದಾ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಮಿಶ್ರಣ ಮಾಡಿಕೊಳ್ಳಿ. ನಂತರ 2 ಚಮಚ ಎಣ್ಣೆ ಹಾಕಿ ಮ್ಯಾರಿನೇಟ್ ಆಗಲು ಬಿಡಿ. ಒಂದು ಪ್ಯಾನ್ಗೆ 3 ಚಮಚ ಎಣ್ಣೆ ಹಾಕಿ ಕಾದ ನಂತರ 20 ನಿಮಿಷ ಬೇಯಿಸಿ ತೆಗೆದುಕೊಂಡ ಅರ್ಧ ಕೆಜಿ ಚಿಕನ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಧನಿಯಾ ಪುಡಿ, 1 ಚಮಚ ಖಾರದ ಪುಡಿ, ಅರ್ಧ ಚಮಚ ಗರಂ ಮಸಾಲೆ, 3 ಹಸಿಮೆಣಸಿನಕಾಯಿ, ಅರ್ಧ ಚಮಚ ಜೀರಿಗೆ, 1/4 ಚಮಚ ಜೀರಿಗೆ ಪುಡಿ, 1 ಕಪ್ ಈರುಳ್ಳಿ ಹಾಕಿ ಬಾಡಿಸಿಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಶ್ರಣ ಮಾಡಿಕೊಳ್ಳಿ. ನಂತರ ಮ್ಯಾರಿನೇಟ್ ಆದ ಹಿಟ್ಟನ್ನು ಉಂಡೆ ಮಾಡಿ ಲಟ್ಟಿಸಿಕೊಂಡು ಮಾಡಿದ ಮಿಶ್ರಣವನ್ನು ಮಧ್ಯದಲ್ಲಿ ಇಟ್ಟು ಮತ್ತೊಮ್ಮೆ ಉಂಡೆ ಮಾಡಿ ಲಟ್ಟಿಸಿಕೊಳ್ಳಿ. ನಂತರ ಒಂದು ತವಾದ ಮೇಲೆ 2 ಚಮಚ ಎಣ್ಣೆ ಹಾಕಿ ಚಿಕನ್ ಪರೋಟ ಹಾಕಿ ಬೇಯಿಸಿಕೊಂಡು ಅದರ ಮೇಲೆ 1 ಪೀಸ್ ಬೆಣ್ಣೆ ಹಾಕಿದರೆ ರುಚಿಕರವಾದ ಚಿಕನ್ ಪರೋಟ ಸವಿಯಲು ಸಿದ್ಧ. ಈಗ ಟೇಸ್ಟ್ ನೋಡುವಂಥ ಸಮಯ. ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ, ಸಾಫ್ಟ್ ಆಗಿದೆ, ಬೆಣ್ಣೆ ಜೊತೆ ಸಕ್ಕತ್ತಾಗಿದೆ. ಬಿಸಿ ಟೇಸ್ಟು ಸೂಪರ್ ಆಗಿದೆ, ಮಸಾಲೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಪ್ರಭು ಶೆಟ್ಟಿ ಅವರೇ, ನೀವು